ನಾವೀಕ ಅಂದರೆ ನಾವು ವಿಶ್ವ ಕನ್ನಡಿಗರು. ಇದು ಉದಯವಾಗಿದ್ದು 2009ರಲ್ಲಿ. ಇದು ಉದಯವಾಗಿದ್ದು ಟ್ಯಾಂಪಾ ಫ್ಲಾರಿಡಾದಲ್ಲೇ. ಇದು 18 ನಿಮಗೆ ಆಲ್ಮೋಸ್ಟ್ ಈಗ 16 ವರ್ಷ ಬಿಟ್ಟು ಇಲ್ಲೇ ಕನ್ವೆನ್ಷನ್ ಆಗಿ ಬಂದಿರೋದು ಇಲ್ಲಿ ನಮ್ಮ ಒಂದು ಸೌಭಾಗ್ಯ ಈ ಸತಿ. ಈ ಕನ್ವೆನ್ಷನ್ ಹೆಚ್ಚು ಕಮ್ಮಿ ಈಗ ಆಲ್ಮೋಸ್ಟ್ 16ನೇ ವರ್ಷದಲ್ಲಿದ್ದೀವಿ. ಸೊ ಏನು ಮಾಡ್ತೀವಿ ಅಂದರೆ ಎವ್ರಿ 2 ವರ್ಷಕ್ಕೊಂದು ಸತಿ ಸಮ್ಮೇಳನ ಮಾಡ್ತೀವಿ ಅಮೇರಿಕಾದಲ್ಲಿ. ಮತ್ತೊಂದು ವರ್ಷ ಅಮೇರಿಕಾಯಿಂದ ಆಚೆ ಈಗಾಗಲೇ ಸುಮಾರು ರೀಸನ್ ಮಾಡಿದ್ದೀವಿ. ಈಗಾಗಲೇ ನಾವು ಮಾಡಿರೋದ್ರಲ್ಲಿ 2010ರಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ಕ್ಯಾಲಿಫೋರ್ನಿಯಾ ಅಮೇರಿಕಾದಲ್ಲಾಯಿತು. 2012ರಲ್ಲಿ ಬೆಂಗಳೂರಲ್ಲೇ ಆಯಿತು, ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಆಗಿತ್ತು. 2013ರಲ್ಲಿ ಬಾಸ್ಟನಲ್ಲಾಯಿತು. 2014ರಲ್ಲಿ ತಿರ್ಗಾ ಬೆಂಗಳೂರಲ್ಲೇ ಮಾಡಿದ್ವಿ. 2015ರಲ್ಲಿ ರ್ಯಾಲಿ ನಾರ್ತ್ ಕೆರೋಲಿನಾ ಅಲ್ಲಿ ಮಾಡಿದ್ದು. 2018 ಬಂದು ಬೆಂಗಳೂರು ಬೇಜಾರಾಯಿತು, ಬೇರೆ ಕಡೆ ಮಾಡೋಣ ಅಂದರು. ಮೈಸೂರಿಗೆ ಹೋಗೋಣ ಅಂತ ಮೈಸೂರಿಗೆ ಹೋದ್ವಿ, ಹತ್ರದಲ್ಲೇ ಅಂತೇಳಿ. ಸೊ ಮೈಸೂರಲ್ಲಿ ಮಾಡಿದ್ವಿ. ಸೊ ಆಮೇಲೆ ತಿರ್ಗಿ ಅಮೇರಿಕಾಗೆ ಬಂದು ಸಿನ್ಸಿನಾಟಿ ಒಹಾಯೋದಲ್ಲಿ ಮಾಡಿದ್ವಿ ತಿರ್ಗಿ 2019ರಲ್ಲಿ ಸಮ್ಮೇಳನ. 2020ರಲ್ಲಿ ಕೋವಿಡ್ ಬಂದಿರೋದ್ರಿಂದ ವರ್ಚುವಲಲ್ಲಿ ಮಾಡಿದ್ವಿ ನಾವು ಕೋವಿಡ್ ಇದರಲ್ಲಿ. ಸೊ ಅದಾದಮೇಲೆ 2022ಕ್ಕೆ ಬೇರೆ ಎಲ್ಲರೂ ಇನ್ನೂ ಪ್ರಪಂಚದಲ್ಲಿರೋ ಬೇರೆ ಕನ್ನಡಿಗರನ್ನ ಮೀಟ್ ಮಾಡೋಣ ಅಂಥೇಳಿ ಹೋಗಿ ಕೀನ್ಯಾಗೆ ಹೋದ್ವಿ. ಇದು ಕೀನ್ಯಾದಲ್ಲಿ ಸಮ್ಮೇಳನ ಮಾಡಿದ್ವಿ, ನೈರೋಬಿ ಕೀನ್ಯಾದಲ್ಲಿ. ಸೊ ಅದು ಮುಗಿದ ಮೇಲೆ ನೆಕ್ಸ್ಟ್ 2023ಕ್ಕೆ ಆಸ್ಟಿನ್ಗೆ ಬಂದ್ವಿ. ಅಲ್ಲಿಗೆ ಶಿವಣ್ಣ ಎಲ್ಲ ಬಂದಿದ್ದರು. ಸೊ ಅಲ್ಲಿ ತಿರ್ಗಾ 2024ರಲ್ಲಿ ಅಂದರೆ ಹೋದ ವರ್ಷ ಜರ್ಮನಿ ಅಲ್ಲಿ ರೈನ್ ಮೇನ್ ಅದರಲ್ಲಿ ಮಾಡಿದ್ವಿ. ಅಲ್ಲಿ ಅವ್ರ ಸಹಯೋಗದಲ್ಲಿ ಅಲ್ಲಿ ಮಾಡಿದ್ವಿ, ಜರ್ಮನಿಯಲ್ಲಿ ಮಾಡಿದ್ವಿ. ಈ ಸಲ 25ಕ್ಕೆ ಫ್ಲಾರಿಡಾ USA, ಟ್ಯಾಂಪಾ ಫ್ಲಾರಿಡಾ USA ಲೇಕ್ಲ್ಯಾಂಡ್ ಅಲ್ಲಿ ಮಾಡಬೇಕು ಅಂತ ಯೋಜನೆ ಮಾಡಿದ್ದೀವಿ ಈಗ ಆಲ್ರೆಡಿ ಮಾಡಿ ಅದಕ್ಕೆ ಸಾಕಷ್ಟು ತಯಾರಿಗಳು ಆಗ್ತಾಯಿದೆ. ಈಗಾಗಲೇ ಇದು ಸಮ್ಮೇಳನ ಮಾಡೋದು ಒಂದೇ ಅಲ್ಲ ಈ ಆರ್ಗನೈಸೇಷನ್ ಉದ್ದೇಶ. ಇದಲ್ಲದೆ ನಾವು ಹೊರನಾಡಲ್ಲಿದ್ದು ನಮ್ಮ ಊರಿಗೆ ನಾವೇನಾದ್ರು ಮಾಡಬೇಕಲ್ಲ, ಪ್ರೋಗ್ರಾಮ್ ಮಾಡೋದಾಗಲಿ ಕನ್ನಡ ಬೆಳೆಸೋದಲ್ಲದೆ ಇಲ್ಲಿ ಬೇಕಾದಾಗ ಏನು ಮಾಡಬೇಕು. ಇಲ್ಲಿ ಪ್ರವಾಹ ಪೀಡಿತರಿಗೆ ನೆರವಿಗೆ ಬಂದಿದ್ದೀವಿ. ಕೆಲವು ಸತಿ ಕೋವಿಡ್-19ನಲ್ಲಿ ನಾವು ಇದಕ್ಕೆ ಮುಖ್ಯಮಂತ್ರಿ ನಿಧಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಹಾಗೂ ಆಶಾ ಕಾರ್ಯಕರ್ತರಿಗೆ ಧನ ಸಹಾಯ ಮಾಡಿದ್ದೀವಿ. ಕಲಾವಿದರಿಗೆ ಧನ ಧಾನ್ಯ ಸಹಾಯ ಕೂಡ ಮಾಡೋ ಆರ್ಗನೈಸೇಷನಿಂದ. ಹಾಗೂ ಅದೇ ಟೈಮಲ್ಲಿ ನಾವು ಎವ್ರಿ ವರ್ಷ 500 ಕಂಪ್ಯೂಟರ್ ಟ್ಯಾಬ್ಲೆಟ್ಗಳನ್ನ ಕೊಡ್ತೀವಿ ನಾವು ಬೇಸಿಕಲಿ. ಇದು ಲಾಸ್ಟ್ ಮಾಡಿದಾಗ ರೋಟ್ರಿ ಕ್ಲಬ್ ಮತ್ತು ಪಬ್ಲಿಕ್ ಟಿವಿ ಸಹಭಾಗಿತ್ವದಲ್ಲಿ ಮಾಡಿದ್ವಿ ನಾವು. ಸೊ ಈ ಥರ ಬೇಸಿಕಲಿ ಇದೊಂದೇ ಅಲ್ಲದೆ ಯುವಜನ ಪ್ರೇರಣೆಗಳು, ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಹಾಗೂ ಪರೋಪಕಾರಿ ಚಟುವಟಿಕೆಗಳು ಮಾಡ್ತಾ ಬಂದಿದ್ವಿ. ನಾವೀಗ ಕೇವಲ ಸಂಸ್ಥೆ ಅಲ್ಲ, ಇದು ಪ್ರಪಂಚದಾದ್ಯಂತ ಕನ್ನಡಿಗರ ಸಂಭಾವನೆ, ಸಹಯೋಗ, ಹೃದಯಂಗಮತೆ ನಾವೀಗ ಮಾಡುವಂಥ ಸಂಸ್ಥೆಯಾಗಿದೆ. ಹಾಗೂ ಈ ಸತಿ ಫ್ಲಾರಿಡಾ ನಡೀತಿರೋ ಕನ್ವೆನ್ಷನಲ್ಲಿ ಸುಮಾರು 3 ದಿನಗಳ ಕಾಲ ನಡೆಯುತ್ತೆ. ಆ 3 ದಿನಗಳು ಏನೇನು ಫೋರಮ್ ಇದೆ, ಏನೇನಿದೆ ಅಂತೇಳಿ ನಮ್ಮ ಶಿವಕುಮಾರ್ ಅವರು ಮಾತಾಡ್ತಾರೆ. ಅವ್ರಿಗೀಗ ಕೊಡ್ತೀನಿ ಮೈಕ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.